ಬೇಜಾರು ಮಾಡ್ಕೋಬಿಡಿ. ನಿಮ್ಮ ತಮ್ಮ ನಿಮ್ಮನ್ನು ಮಾತಾಡಿಸ್ತಿದ್ದಾರೆ, ಆದರೆ ನನ್ನನ್ನು ಮಾತಾಡಿಸ್ತಿಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೆ. ಆದರೆ ನನ್ನ ಥರನೇ ಅವ್ರ ಜೀವನನ ಹಾಳು ಮಾಡ್ಕೊಂಡಿರೋರು ಈ ಮನೇಲಿದ್ದಾರೆ. ಈ ಮನೇಲ? ಹೌದು. ಯಾರು? ಚಿರು ಅವ್ರ ಅತ್ತಿಗೆ. ಪಾಪ, ಅವ್ರ ಮನಸ್ಸಲ್ಲಿ ಏನೇ ಇರ್ಬೋದು, ಆದರೆ ಚಿರು ಅವ್ರಿಗೋಸ್ಕರ ಅವ್ರ ತಾಯ್ತನನೇ ಕಳ್ಕೊಂಡಿದ್ದಾರಲ್ವಾ. ಇವಾಗ ಅವ್ರ ವಿಷಯ ಯಾಕೆ? ಚಿರು ಅವ್ರ ಜೊತೆ ಮಾತಾಡ್ತಿದ್ದಾಗ ನಮ್ಮ ಅತ್ತಿಗೆ ನನಗೋಸ್ಕರ ತಾಯ್ತನನೇ ತ್ಯಾಗ ಮಾಡಿದ್ದಾರೆ, ಅಂಥವ್ರ ಜೊತೆ ಬೇಜಾರಾಗೋ ಥರ ನಡ್ಕೊಂಡ್ರಲ್ವಾ ಅಂತ ಅಂದರು. ಚಿರುಗೆ ಅವ್ರ ಅತ್ತಿಗೆನೇ ಪ್ರಪಂಚ. ಅವ್ರ ಅತ್ತಿಗೆ ಏನೇ ಹೇಳಿದ್ರು ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಾನೆ. ಇವಾಗ ಅವ್ರ ವಿಷಯ ಯಾಕೆ ಬಿಡು. ಮೊದಲು ನಿನ್ನ ಮತ್ತು ನಿನ್ನ ಗಂಡನ ಮಧ್ಯೆ ಆಗಿರೋ ಮನಸ್ತಾಪನ ಸರಿ ಮಾಡ್ಕೊ. ನಾನು ಅವ್ರ ಹತ್ರ ಹೋದರೆ ಸಾಕು, ಅವ್ರು ಎಗರಾಡ್ತಾರೆ. ನೀವೇ ಬೆಳಿಗ್ಗೆ ನೋಡಿದ್ರಲ್ವಾ, ಕಾಫಿ ತೊಗೊಂಡೋಗಿ ಕೊಟ್ಟರೆ ಅದನ್ನು ಮುಟ್ಲೇ ಇಲ್ಲ. ಚಿರುಯಿಂದ ನನಗೂ ಬೇಜಾರಾಗಿದೆ, ಹಾಗಂತ ಅವನ ಜೊತೆ ಮಾತಾಡಿಸ್ತಾ ಇರೋದಕ್ಕಾಗತ್ತಾ? ಎಷ್ಟೇ ಆಗಲಿ ತಮ್ಮ ತಾನೆ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಗಲಾಟೆ ಆದರೂ ನೀವಿಬ್ಬರು ಒಬ್ರನ್ನೊಬ್ರು ಹೊಂದ್ಕೊಂಡು ಹೋಗಬೇಕು. ನೋಡು, ನೀನೀಗ ಅವ್ನ ಮನ್ಸು ಗೆಲ್ಲೋ ಪ್ರಯತ್ನ ಮಾಡು. ಆದರೆ ಅವ್ರ ಮುಖ ಸಿಂಡಿಸ್ಕೊಂಡು ಆಫೀಸ್ಗೆ ಹೋಗಿದ್ದಾರಲ್ವಾ. ಒಂದು ಕೆಲಸ ಮಾಡು, ಊಟ ಕೊಡೋ ನೆಪದಲ್ಲಿ ಅವನ್ನ ಹುಡ್ಕೊಂಡು ಹೋಗು. ಗಂಡಸರು ಮನಸ್ಸು ಗೆಲ್ಲಬೇಕು ಅಂದರೆ ಮೊದಲು ಮನಸ್ಸಿಗಿಂತ ಹೊಟ್ಟೆನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೌದಾ ಅಕ್ಕ? ಅವ್ರಿಗಿಷ್ಟ ಆಗೋ ಥರ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತಿದ್ರೆ ಎಷ್ಟೇ ಕೋಪ ಇದ್ರೂ ಎಲ್ಲ ಕಡಿಮೆ ಆಗೋಗುತ್ತೆ. ನೀನು ಹೋದಾಗ ಅವ್ನು ಬೈಬೋದು, ಆದರೆ ಹೇಗಾದರೂ ಮಾಡಿ ನೀನು ಮಾಡಿರೋ ಅಡುಗೆನ ಅವ್ನು ತಿನ್ನೋ ಥರ ಮಾಡು. ನೀನು ಮಾಡಿರೋ ಅಡುಗೆನ ಅವ್ನು ತಿಂತಿದ್ದಂಗೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಆಯಿತು, ಹಾಗಾದರೆ ಈಗಲೇ ಹೋಗ್ತೀನಿ. ಒಂದು ನಿಮಿಷ, ಇವಾಗಲೇ ಆಫೀಸಿಗೆ ಹೊರಟಾ? ಅಲ್ಲ ಅಕ್ಕ, ಅವ್ರಿಗೆ ಇಷ್ಟ ಆಗೋ ಅಡುಗೆ ಮಾಡಿದ್ದಕ್ಕೆ. ಆಯ್ತಾ? ಒಂದು ನಿಮಿಷ, ಇನ್ನೊಂದು ವಿಷಯ ಹೇಳ್ತೀನಿ. ಅದು ಇರಿ ಅಕ್ಕ, ಈಗ ಈ ವಿಷಯ ಹೇಳಿದ್ದೀರಲ್ವಾ, ಇದನ್ನು ಮಾಡ್ಬಿಡ್ತೀನಿ. ಅದಾದ್ಮೇಲೆ ಬಂದೆ ನಾನೇ ಕೇಳ್ತೀನಿ. ಆಯ್ತಾ? ನನ್ನಿಂದ ಆಗಿ ದೀಪ ಚಿರು ಲೈಫ್ ಹಾಳಾಗದೇ ಇದ್ರೆ ಅಷ್ಟೇ ಸಾಕು.